ಸ್ನೇಹಿತರೆ, ಕರಾವಳಿಯಲ್ಲಿ ಕಾಫಿ ಬೆಳೆಯಬಹುದೇ? ಬೆಳೆದು ಯಶಸ್ವಿಯಾಗಿದ್ದಾರೆ ಕೋಟಾದ ನಿವೃತ್ತ ಶಿಕ್ಷಕರಾದ ಚಂದ್ರಶೇಖರ್ ಉರಾಳ್ರು. ಈ ಕಾಫಿ ನಾವು ಒಂದು ಸಾರಿ ತಲಕಾವೇರಿಗೆ ಹೋಯಿತು. ಅಲ್ಲಿ ನಾವು ಒಂದು ಚಹಾ ಕುಡಿಲಿಕ್ಕೆ ನಿಲ್ಲಿಸಿದಾಗ ಅಲ್ಲೊಂದು ಒಬ್ಬರು ಕಾಫಿ ಆದರೆ ಅವ್ರದ್ದು ಕೆಳಗೆ ತೋಟವೂ ಇತ್ತು. ಅವರು ಒಂದಿಷ್ಟು ಗಿಡವನ್ನು ಇಟ್ಕೊಂಡಿದ್ರು. ಅವ್ರ ಹತ್ರ ಎಲ್ಲ ವಿಚಾರಿಸಿದೆ. ಮತ್ತು ಅವರ ನಿಮ್ಮ ಕರಾವಳಿಯಲ್ಲಿ ಆಗುವುದಿಲ್ಲ ಅಂತ ಹೇಳಿದರು. ನಾನು ಗಿಡ ಹಸಿರಾಗಿ ಕಾಣಲಿಕ್ಕೆ ಚೆಂದ ಕಾಣ್ತದಲ್ಲ, ಕೊಡ್ತೀರಾ ಕೇಳಿದೆ. ಅವ್ರ ಕಡೆಗೆ ಒಂದು 10 ಗಿಡ ಕೊಟ್ಟೆ. ಅದನ್ನು ತಂದು ಮೊದಲು ನೆಟ್ಟದ್ದು. ಅದು 3 ವರ್ಷದಲ್ಲಿ ಹೂ ಬಂತು. ಆಮೇಲೆ ಮತ್ತೆ ನಮ್ಮ ಮಿತ್ರ ಶಿವಾನಂದ ಮೈರ್ ಅವರ ಹೆಂಡತಿ ಮನೆಗೆ ಹೋದಲ್ಲಿ ಅಲ್ಲಿ ಕಂಡೆ. ಅವರು ಒಂದು ಸ್ವಲ್ಪ ಬೀಜ ಕೊಟ್ಟರು ಗಿಡ ಮಾಡಲಿಕ್ಕೆ. ಅದನ್ನು ತಂದೆಲ್ಲ ಪಾಟ್ ಮಾಡಿ ಒಂದು 25-30 ಗಿಡ ಮಾಡಿದೆ. ಅದರಲ್ಲಿ ಕೆಲವು ಗಿಡ ಎಲ್ಲ ಕೊಟ್ಟೆ. ನಮ್ಮ ನಾಗೇಶ್ ಶಾನ್ಬಾಗ್ರಿಗೂ ಕೊಟ್ಟಿದ್ದೇನೆ, ಅವ್ರ ಮನೆಯಲ್ಲಿ ಒಳ್ಳೆ ಬಂದಿದೆ. ನಾನು ಉಳಿದ ಗಿಡ ಒಂದು ಸ್ವಲ್ಪ ಎಲ್ಲ ನೆಟ್ಟೆ. ಒಂದು 25-30 ಗಿಡ ಇದೆ ಈಗ ಕಾಫಿ. ನಾನು ಮೇಯ್ನ್ ಉದ್ದೇಶ ಕಾಫಿ ಬೀಜದಿಂದ ದುಡ್ಡು ಮಾಡ್ತೇನೆ ಅಂತಲ್ಲ, ಆ ಹೂ ಕಂಡು ನನಗೆ ಒಳ್ಳೆ ಚೆಂದ ಆಗಿ ಕಾಣುತ್ತೆ. ಈಗ ನೋಡಿ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಅವರಿಗೆಲ್ಲ ಒಂದಿಷ್ಟು ಮಧು ಸಿಗ್ತದೆ. ಇದು ನಂಗೆ ಒಂದಿಷ್ಟು ಖುಷಿ ಆಗುತ್ತೆ ಹೂ ನೋಡಿದಾಗ. ನಿವೃತ್ತಿ ಜೀವನದಲ್ಲಿ ಏನಾದರೂ ಬೇಕಲ್ಲ, ಏನು ಕಾಯಿಲೆ ಇಲ್ಲದೆ ಬದುಕಬೇಕಾದ್ರೆ ಅದು ಮನಸ್ಸು ಸುಖ ಆನಂದವಾಗಿರಬೇಕಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಹೊರತು ಇದೆಲ್ಲ ಯಾವ ಆದಾಯದ ಉದ್ದೇಶದಿಂದ ಅಲ್ಲ. ಆದಾಯಕ್ಕೆ ನಮಗೆ ಬೇಕಾದಷ್ಟು ಸರ್ಕಾರ ಪೆನ್ಷನ್ ಕೊಡ್ತದೆ, ಸಾಕು, ತೃಪ್ತಿ ಇದೆ. ಇದು ಒಟ್ಟಾರಿಂದ ಒಂದು ಸಂತೋಷಕ್ಕಾಗಿ ಮಾಡುವ ಒಂದು ಹವ್ಯಾಸ ಆಗಿ ಇಟ್ಕೊಂಡಿದ್ದೇನೆ. ಇದನ್ನು ಒಂದು ವಾಣಿಜ್ಯ ಇದಾಗಿ ಮಾಡಬಹುದು ಎಲ್ಲ ಯಾರಾದರೂ. ಹೆಚ್ಚು ಕೆಲಸ ಇಲ್ಲ. ವರ್ಷದಲ್ಲಿ ಒಂದು 8 ದಿವಸ ಹೂ ಬಿಟ್ಟ ಒಂದು 8-10 ದಿವಸ ಅದು ಹಾಗೆ ಹೂ ಬಾಡಲಿಕ್ಕೆ ಪ್ರಾರಂಭ ಆದಾಗ ಒಂದು 8-10 ದಿವಸ ನೀರನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇಯರಲ್ಲಿ ಮಾಡಲೂಬಹುದು, ಇಲ್ಲದೇ ಇದ್ದರೆ ಸಣ್ಣ ಅರ್ಧ HP ಮೋಟ್ರಾರ್ ನೀರು ಹೀಗೆ ಹಾರಿಸಿ ಬಿಡ್ಬೋದು. ಅದಷ್ಟು ಮಾಡಿಬಿಟ್ರೆ 8-10 ದಿವಸ ಮಾಡಿದರೆ ಒಳ್ಳೆಯ ಫಲ ಕಟ್ಟುತ್ತೆ. ಅವ್ರವ್ರ ಮನೆ ಖರ್ಚಿಗಾಗುವಷ್ಟು ಸಿಗ್ಬೋದು. ಬೇಕಾದವ್ರು ಮಾಡ್ಬೋದು ಅದನ್ನು ಹವ್ಯಾಸವಾಗಿ. ಬೇಕಾದರೆ ಗಿಡ ಮಾಡಬೇಕಂತಿದ್ದೆ ಈ ವರ್ಷ. ಈಗ ಒಂದು ಸ್ವಲ್ಪ ಒಳ್ಳೆ ಹಣ್ಣು ಕಂಡು ಬೇಳೆ ಮಾಡಿ ಅದನ್ನು ಬೋದಿಯಲ್ಲಿ ಸುತ್ತಿ ಇಟ್ಟು ಸ್ವಲ್ಪ ದಿವಸ ಆದಮೇಲೆ ಹಾಕಬೇಕು. ಗಿಡ ಮಾಡಿ ಕೊಡ್ಬೋದು. ಹೆಚ್ಚಿನ ವಿವರಗಳಿಗೆ ಇವರನ್ನು ಸಂಪರ್ಕಿಸಬಹುದು. ಇವರ ಮೊಬೈಲ್ ನಂಬರ್ 8217684074. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, 8217684074.